ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಂಗೀತ ಅವರ ತಂಡ ರಾಕ್ಷಸರಾಗಿದ್ರು, ಸಂತೋಷ್ ಅವರ ತಂಡ ಗಂಧರ್ವರಾಗಿದ್ರು. ಆದ್ರೆ ಇವತ್ತು ಉಲ್ಟಂ ಪಲ್ಟಂ ಅಂದ್ರೆ ಇವತ್ತು ಸಂಗೀತ ಅವರ ತಂಡ ದಾನವರು ಅಂದ್ರೆ ಗಂಧರ್ವರಾಗಿದ್ದಾರೆ, ಸಂತೋಷ್ ತಂಡ ರಾಕ್ಷಸರಾಗಿದ್ದಾರೆ. ಆದ್ರೆ ಇಲ್ಲಿ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ತುಂಬಾ ಜಾಸ್ತಿನೇ ಸ್ವಲ್ಪ ಟಾರ್ಚರ್ ಕೊಡ್ತಾ ಇರೋ ತರ ಕಾಣ್ತಾ ಇದೆ. ಅದಕ್ಕೆ ಜನ ಏನೆಲ್ಲ ಕಮೆಂಟ್ ಹಾಕಿದ್ದಾರೆ, ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೋಗಿ ತಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ. ಓಕೆ, ಫಸ್ಟ್ ಕಮೆಂಟ್ ಏನಪ್ಪಾ ಅಂತಂದ್ರೆ, ವಿನಯ್ ಮನುಷ್ಯ ರೂಪದ ನಿಜವಾದ ರಾಕ್ಷಸ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. Yesterday Vinay told Namrata lock Sangeeta neck for 30 seconds so she could not breathe what he planned to do for Sangeeta. ಚಮಚಾ ಗ್ಯಾಂಗ್ ನ ದೊಡ್ಡ ಚಮಚಾ ಸ್ನೇಹಿತ ಅಂತ ಹಾಕಿದ್ದಾರೆ. ಏನು ಹೇಳಿ ಕಾರ್ತಿಕ್, ಸಂಗೀತ ಅಂಡ್ ತನಿಷಾ ಮಾತ್ರ ಬೆಸ್ಟ್ ಆಗಿ ಆಟ ಆಡ್ತಾ ಇದ್ದಾರೆ. ಥರ್ಡ್ ಕ್ಲಾಸ್ ಟೀಮ್ ವಿನಯ್ದು, ಯಾವಾಗ್ಲೂ ಪರ್ಸನಲ್ ಆಗಿ ಹೋಗ್ತಾನೆ, ಗುಲಾಮ ಅಂತ ಹೇಳಿಸ್ತಾ ಇದ್ದಾನೆ. ಎಂತ ಗೇಮ್ ಇಲ್ಬೇಕು. ಕಾರ್ತಿಕ್ ರಾಕ್ಷಸ ಆಗಿದ್ದಾಗ ಪರ್ಸನಲ್ ಆಗಿ ಹೋಗದೆ ತಮಾಷೆಯಿಂದ ಮನೋರಂಜನೆ ನೀಡಿದರು. ಆದ್ರೆ ಇವರು ಕಾರ್ತಿಕ್ ಮೇಲೆ ಇರೋ ಕೋಪನ ತೀರಿಸ್ಕೊತಿದ್ದಾರೆ. ನಾ ಈ ಪಾಯಿಂಟ್ ಬಗ್ಗೆ ಮಾತಾಡಲೇಬೇಕು. ಏನಪ್ಪಾ ಅಂದ್ರೆ, ನಿನ್ನೆ ಕಾರ್ತಿಕ್ ತಂಡ ಏನಿತ್ತು ಅದು ರಾಕ್ಷಸರಾಗಿದ್ರು ಸಹ ಪರ್ಸನಲ್ ಆಗಿ ಹೋಗ್ಲಿಲ್ಲ. ತುಂಬಾ ಕಾಮಿಡಿ ಮಾಡ್ಕೊಂಡು ಯಾರು ನಕ್ಕಿಲ್ಲ. ನಿನ್ನೆ ಕಾರ್ತಿಕ್ ಅವರ ಒಂದು ಪರಕಾಯ ಪ್ರವೇಶ, ರಾಕ್ಷಸ ಪರಕಾಯ ಪ್ರವೇಶ ಆದಾಗ್ಲೂ ಸಹ ಒಂದು ಕಾಮಿಡಿ ಕಂಟೆಂಟ್ ಅಂತ ಒಂದು ಕ್ಯಾರಿ ಮಾಡ್ತಾನೆ ಇದ್ರು, ನಗಿಸ್ತಾ ಇದ್ರು. ಅವರ ಒಂದು ನಟನೆನೇ ತುಂಬಾ ನಗು ಬರೋ ತರ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಕಮೆಂಟ್ಸ್ ಅಲ್ಲಿ ಕಾರ್ತಿಕ್ ಅವ್ರದ್ದು. ಆದ್ರೆ ಅವರೆಲ್ಲೂ ಪರ್ಸನಲ್ ಆಗಿ ಹೋಗ್ಲಿಲ್ಲ. ಬಟ್ಟೆ ಅಂತ ಬಂದಾಗ ಸ್ವಲ್ಪ ಇದನ್ನ ಮಾಡಿದ್ರು ಏನೋ ಗೊತ್ತಿಲ್ಲ, ಬಟ್ ರಾಕ್ಷಸರ ತರ ಅವ್ರು ಆಡಿದ್ರು ಅಂದ್ರೂ ರಾಕ್ಷಸರ ತರ ಏನು ಆಡ್ಲಿಲ್ಲ. ಸ್ವಲ್ಪ ಏನ್ ಟಾರ್ಚರ್ ಕೊಡ್ಬೇಕು ಅಷ್ಟು ಕೊಟ್ರು, ಯಾರಿಗೂ ತೀರಾ ಪರ್ಸನಲ್ ಆಗಿ ಕೊಟ್ರು ಅಂತ ನನಗೆ ಅನ್ನಿಸ್ತಿಲ್ಲ. ಬಟ್ ಇವತ್ತು ತುಂಬಾ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ ಕಮೆಂಟ್ಗೆ, ಅವಾಗ ಅರ್ಥ ಆಗುತ್ತೆ. ವಿನಯ್ನ ಯಾಕಾದ್ರೂ ರಾಕ್ಷಸರ ತಂಡ ಕೊಟ್ರು. ಅವ್ನು ನಾರ್ಮಲ್ ಆಗಿ ಆಡುವಂದಾಗಲೇ ರಾಕ್ಷಸನ ತರ ಆಡ್ತಾನೆ, ಇನ್ ರಾಕ್ಷಸ ಆದ್ರೆ ರಾಕ್ಷಸ ಅಲ್ಲ, ಅವ್ನು ಇನ್ನೇನಾಗಿ ಆಡ್ತಾನೋ ಅಂತ ಹಾಕಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ಏನ್ ಆಟ ಆಡ್ತಾರೆ ವಿನಯ್ ಅವರು, ಅವಾಗಲೇ ಒಳ್ಳೆ ರಾಕ್ಷಸನ್ ತರ ಆಡ್ತಾನೆ. ಇವಾಗ ರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಇನ್ ಹೆಂಗ್ ಆಡ್ತಾರೆ ನಂಗೆ ನೋಡಕ್ ಆಗಲ್ಲ ಅನ್ನೋ ರೇಂಜ್ಗೆ ಅನಿಸ್ತಾ ಇದೆ ಜನಗಳಿಗೆ. ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರು ವಿನಯ್ ಅವರೇ, ಕಾರ್ತಿಕ್ ಅವ್ರನ್ನಾಗಿರ್ಲಿ ಅಥವಾ ಸಂಗೀತ ಅವ್ರನ್ನಾಗಿರ್ಲಿ ನೀವೇನು ಅಲ್ಲಾಡ್ಸಕ್ ಆಗಲ್ಲ. ಒಂದು ಹುಡ್ಗಿನ ಉಸಿರುಗಟ್ಟಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದ ಅಲ್ಲ ಈ ವಿನಯ್, ಇವನು ಎಂತವನು ಅಂತ ಹಾಕಿದ್ದಾರೆ. ಆ ಥರ ವಿನಯ್ ಪ್ಲಾನ್ ಮಾಡೋದು ತಪ್ಪು. ಯಾಕೆ ಅಂತಂದ್ರೆ ಫಿಸಿಕಲ್ ಆಗಿ ಹೋಗ್ಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ, ಬಟ್ ಆಡ್ಲಿ, ಕೈ ಲಾಕ್ ಮಾಡ್ಲಿ, ಕಾಲ್ ಲಾಕ್ ಮಾಡ್ಲಿ, ಬಟ್ ಕತ್ ಲಾಕ್ ಮಾಡಿ ಉಸಿರು ನಿಲ್ಸು 30 ಸೆಕೆಂಡು ಅಂತಂದ್ರೆ ಏನಿದು ಆಟ ಆಡೋ ವೈಖರಿನ? ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟಿನೆಸ್ ಆದ್ರೂ ಇದೆಯಾ? ಜನಗಳ ಪ್ರಶ್ನೆ ಇದು. ಇದಕ್ಕೆ ಉತ್ತರನ ಅವರೇ ಕೊಡ್ಬೇಕು ಸರ್, ಗೊತ್ತಿಲ್ಲ. ಯಾಕಂದ್ರೆ ನಾವು ಇಲ್ಲೇನೇ ಹೇಳಿದ್ರು ಅವ್ರಿಗೆ ಅದು ಅರ್ಥ ಆಗ್ಬೇಕು. ಹೇಗೆ ಆಟ ಆಡ್ತಿದ್ದೀನಿ ಇಷ್ಟೆಲ್ಲ, ಹೇಗೆ ವೀಟ್ ನೋಡಿದ್ದಾರೆ 50 days ಜರ್ನಿಲಿ, ಎಲ್ಲ ತಪ್ಪಾಗಿದೆ ಅನ್ನೋ ತಿದ್ಕೊಂಡು ನಡಿಬೇಕು, ಬಟ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ನೆಕ್ಸ್ಟ್ ಕಮೆಂಟು, ವಿನಯ್ ಅವ್ರಿಗೆ ಮೊದಲೇ ಮಾತು ಕಾರ್ತಿಕ್ ಕಂಡ್ರೆ ಹಾಗೂ ಸಂಗೀತ ಕಂಡ್ರೆ ಆಗದೇ ಇಲ್ಲ, ಇಲ್ಲಿ ತುಂಬಾ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ವಿನಯ್ ಅವರು ತುಂಬಾ ಪರ್ಸನಲ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಏನು ಅಂತ ಕಮೆಂಟ್ ಮಾಡಿ. ವಿನಯ್, ನೀನ್ ರಾಕ್ಷಸ ಆಗೋದಿಕ್ಕೆ ಲಾಯಕ್ಕು, ಸೊ ಅದಕ್ಕೆ ರಾಕ್ಷಸನ್ ತರ ಆಡ್ತಾ ಇದೀಯಾ ಗೊತ್ತಲ್ಲ. ಏನಪ್ಪಾ ಅಂತಂದ್ರೆ ಅಲ್ಲಿ ನಾಯಿ ತರ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ಅವನ್ಗೆ, ಅದು ನಾಲ್ಗೆನ ಆ ಭೂಮಿಯವರೆಗೂ ಹತ್ತುವಷ್ಟು ಅಂತರ ಇದೆ ಅಂತ ಹೇಳ್ತಾ ಇದ್ವಿ. ತುಂಬಾ ಅತಿರೇಕಕ್ಕೆ ಹೋಯ್ತು ಅಂತ ಅನಿಸ್ತಾ ಇದೆ ಜನಗಳಿಗೆ. ಯಾಕೆ ಅಂತಂದ್ರೆ ಅಷ್ಟು ಒಬ್ಬ ಮನುಷ್ಯನ ಪರ್ಸನಲ್ ಆಗಿ ಆಟದಲ್ಲಿ ಕೆಳಗಡೆ ಹಾಕೋದು ತಪ್ಪು. ಬಟ್ ಅದನ್ನ ಕಾರ್ತಿಕ್ ಅವರೇ ಹೇಳಿದಾರೆ, ಏನಪ್ಪಾ ಅಂದ್ರೆ ಆ ಮನುಷ್ಯನ್ಗೆ ಎಷ್ಟು ಲೌಡ್ ಆಗಿ ಒಬ್ಬರನ್ನ ಕೆಳಗಡೆ ಹಾಕಕ್ಕಾಗುತ್ತೋ ಅಲ್ಲಿವರೆಗೂ ಹಾಕ್ತಾರೆ ಅಂತ. ಆಟದ ಹೊರಗಡೆನೆ ಹಾಗೆ ಆಗ್ತಾರೆ, ಇನ್ನು ಆಟದ ಒಳಗಡೆ ಇನ್ನು ಕೇಳ್ಬೇಕಾಗುತ್ತಾ ಇಲ್ಲ ಏನೋ ಗೊತ್ತಿಲ್ಲ, ಇನ್ನು ಹೆಂಗೆ ಆಡ್ತಾರೋ ಮುಂದಿನ ದಿನಮಾನಗಳಲ್ಲಿ ಅಂತ. ಬಟ್ ಈ ಆಟ ಮಾತ್ರ ತುಂಬಾ ಟಾಸ್ಕ್ನ ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಂಗೀತ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಆಗಿರ್ಲಿ, ಕಾರ್ತಿಕ್ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಆಗಿರ್ಲಿ, ಆಟ ಅಂತ ತಗೊಂಡಿದ್ರೆ ಚೆನ್ನಾಗಿರೋದು. ಬಟ್ ಆಟಕ್ಕಿಂತ ತುಂಬಾ ವೈಯಕ್ತಿಕವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಮ್ರತಾ ಅವರು ಕಾಲ್ ಒತ್ತು ಅನ್ನೋದಕ್ಕಿಂತ ಪಾದ ಒತ್ತು ಅಂತ ಹೇಳ್ದಂಗಿತ್ತು. ಇನ್ನ ಪುಣ್ಯ ಕಾಲ್ ತಗೊಂಡೋಗಿ ತಲೆ ಮೇಲೆ ಇಟ್ಕೊ ಅಂತ ಹೇಳಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ, ಅವರು ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಅಥವಾ ವಿನಯ್ ಅವರು ನಮ್ರತಾ ಮತ್ತೆ ಸಂಗೀತ ವಿನಯ್ ಅವರು ಸಂಗೀತ ಮತ್ತೆ ಕಾರ್ತಿಕ್ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಏನಿದೆ ಅದು ತುಂಬಾ ಪರ್ಸನಲ್ ಆಗಿ ಆಗ್ತಿದೆ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಮೆಂಟ್ ಹೋಗಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಆಟ ಅಂತ ಬಂದಾಗ ಪರ್ಸನಲ್ ಆಗಿ ಬಿಟ್ಟು ಬರೀ ಆಟದ ವೈಖರಿಲೇ ಆಡ್ಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದನ್ನ ಮರಿಬೇಡಿ. ಅಂಡ್ ನೆಕ್ಸ್ಟ್ ಕಮೆಂಟು, ಈ ವಾರ ಕಿಚ್ಚನ ಚಪ್ಪಾಳೆ ಕಾರ್ತಿಕ್ ಸಂಗೀತಗೆ ಹೋಗ್ಬೇಕು, ಯಾಕಂದ್ರೆ ಇವನು ಈ ರೀತಿ ಕಾಟ ಕೊಟ್ರು ಸಹಿಸ್ಕೊಂಡು ಮಾಡ್ತಾ ಇದಾರಲ್ಲ. ಅಂಡ್ ಇನ್ನೊಂದು ನೆಕ್ಸ್ಟ್ ಕಮೆಂಟು, ಇಲ್ಲಿ ಕಾರ್ತಿಕ್ ಅವ್ರಿಗೆ ಮೂಗಿನ ಒಳಗಡೆ ನೀರು ಹೋಗುವ ಹಾಗೆ ಕೆಳಗಡೆ ತುಂಬಾ ಫೋರ್ಸ್ ಆಗಿ
ನೀರನ್ನ ಎರಚ್ತಾ ಇದ್ದಾರೆ, ಅದು ಮಾನವೀಯತೆನಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಅದು ಮಾನವೀಯತೆನಾ? ನನ್ನ ಪ್ರಕಾರ ಮಾನವೀಯತೆನೂ ಅಲ್ಲ. ಇಲ್ಲಿ ನಮ್ರತಾ ಅವ್ರಿಗೂ, ವಿನಯ್ ಅವ್ರಿಗೂ, ಸ್ನೇಹಿತವ್ರಿಗೂ ಈ ವಾರ ಈ ಚಮಚಾ ಗ್ಯಾಂಗ್ನವ್ರಿಗೆ ದಯವಿಟ್ಟು ಕ್ಲಾಸ್ ತಗೊಳ್ಳಿ. ಸುದೀಪ್ ಸರ್ ಬರ್ತಾ ಬರ್ತಾ ಇವ್ರು ಆಟ ಆಡುವ ವೈಖರಿ ಬೇರೆ ಥರನೇ ಆಗ್ತಾ ಇದೆ, ಮನುಷ್ಯತ್ವ ಬಿಟ್ಟು ಆಟ ಆಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಲಾಸ್ ತಗೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು, ಈ ಪ್ರೋಮೋ ನೋಡ್ತಾ ಇದ್ರೆ ಇಲ್ಲಿ ಪವಿ ಅವರು ಮೂಗು ಒಳಗಡೆನೆ ತುಂಬಾ ಫೋರ್ಸ್ ಆಗಿ ನೀರು ಹೋಗೋ ತರ ಎರಚಿದ್ರು ಸಹ ಅಲ್ಲಿ ತುಕಾಲಿ ವಿನಯ್ ಅವ್ರು ನಗ್ತಾ ಇದ್ದಾರೆ. ಇವರಿಗೆ ಮಾನವೀಯತೆನೇ ಇಲ್ವಾ, ಮನುಷ್ಯತ್ವ ಇಲ್ಲದ ಅಥವಾ ಮಾನವೀಯತೆ ಇಲ್ಲದ ಮನುಷ್ಯರು ಅಂತಂದ್ರೆ ಅದು ಇವರೇ ಅನ್ಸುತ್ತೆ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ. ಇವರು ಯಾವಾಗ ಅರ್ಥ ಮಾಡ್ಕೊಂಡು ಹೇಗೆಲ್ಲ ಆಟ ಆಡ್ತಾರೋ ಗೊತ್ತಿಲ್ಲ, ತುಂಬಾ ಮಾನವೀಯತೆನ ಮರ್ತ ಆಡ್ತಾ ಇದ್ದಾರೆ ಅಂತ ಜನಗಳು ತುಂಬಾ ಕಮೆಂಟ್ಸ್ ಅದೇ ರೀತಿ ಹಾಕ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅಂಡ್ ಐ ಹೋಪ್ ಇವ್ರು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಶನಿವಾರ ಇವ್ರು ಮೂವರೆಗೂ ಕ್ಲಾಸ್ ತಗೊಳ್ಳಿ ಅಂತ ಬರೀ ಕಮೆಂಟ್ ಹಾಕ್ತಾ ಇದ್ದಾರೆ. ವೀಕೆಂಡ್ ಎಪಿಸೋಡ್ಗೆ ಕಾದ್ ನೋಡೋಣ, ಯಾರಿಗೆ ಕ್ಲಾಸ್ ಆಗುತ್ತೆ, ಯಾರು ಮನೆಗೆ ಹೋಗ್ತಾರೆ, ಯಾರು ಸೇವ್ ಆಗ್ತಾರೆ ಅಂತ. ನಿಮ್ಗೆ ಯಾರು ಹೋಗ್ಬೇಕು, ಯಾರು ಇರಬೇಕು, ಅಂಡ್ ಯಾರಿಗೆಲ್ಲ ಕ್ಲಾಸ್ ತಗೋಬೇಕು ಅಂತಾನು ಸಹ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ನ ಪ್ರೀತಿಯಿಂದ ಓದ್ತೀನಿ ಅಂತ ಹೇಳ್ತಾ, ನಿಮ್ಮ ಧ್ವನಿಗೆ ನನ್ನ ಧ್ವನಿ ಜೊತೆಯಾಗುವ ಕಾರ್ಯಕ್ರಮ ಅಂದ್ರೆ ಇದು ಕೇವಲ ನನ್ನ ಅಭಿಪ್ರಾಯವಲ್ಲ, ನಿಮ್ಮ ಅಭಿಪ್ರಾಯಗಳಿಗೆ ನನ್ನ ಧ್ವನಿ ಜೊತೆಯಾಗಿದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.